ಆದಾಮನಂತೆ ನಾನು ಏದೇನ್ ತೋಟದಲ್ಲಿದ್ದು ದೂರದಲ್ಲಿರುವಂತವನಲ್ಲ ಸ್ವಾಮಿ. ಓ ನಿನ್ನ ಸನ್ನಿಧಾನದಲ್ಲಿ ಇರ್ಬೋದು ನನ್ನ ಮನಸ್ಸುಗಳು ನನ್ನ ಮನೆಯಲ್ಲಿ ನನ್ನ ವೈಯಕ್ತಿಕ ಜೀವಿತದಲ್ಲಿ ಅಡಗಿಕೊಂಡಿರುವಾಗ ಈಗಲೇ ಹೇಳೋಣ ಸ್ವಾಮಿ, ನನ್ನ ಪೂರ್ಣ ಮನಸ್ಸು ನನ್ನ ಶರೀರ ನನ್ನ ದೇಹ ಎಲ್ಲ ಇಲ್ಲೇ ಇದೆ ಕರ್ತನೆ. ನಾನು ಇಲ್ಲಿದ್ದೇನೆ, ನನ್ನನ್ನು ಮಾತನಾಡು, ನನ್ನ ಜೊತೆ ಮಾತನಾಡು, ನನ್ನನ್ನು ಮುಟ್ಟು ಯೇಸುವೆ, ನನ್ನನ್ನು ಆಶೀರ್ವದಿಸಿ ಯೇಸುವೆ. ನಾನಿಲ್ಲಿ ಸುಮ್ಮನೆ ಬಂದು ಸುಮ್ಮನೆ ಹೋಗಬಾರ್ದು ಕರ್ತನೆ. ಐ ನೀಡ್ ಯುವರ್ ಬ್ಲೆಸ್ಸಿಂಗ್ ಟುಡೇ ಗಾಡ್. ಬ್ಲೆಸ್ ಮಿ ಎ ಗಾಡ್ ಆಫ್ ಜೇಕಬ್. ದೇವರೇ ನನ್ನ ವಿಶೇಷವಾಗಿ ಆಶೀರ್ವದಿಸು. ಕರ್ತನಿಗೆ ಕೇಳೋಣ, ನಾನಿಲ್ಲಿರುವೆ ದೇವಾ, ನಾನಿಲ್ಲಿರುವೆ ದೇವಾ, ನಾನಿಲ್ಲಿರುವೆ ದೇವ. ಎಲ್ಲರೂ ಆಡೋಣ, ದೇವರ ಆರಾಧಿಸೋಣ. ಯೇಸುವೆ ನನ್ನನ್ನು ಮುಟ್ಟು ಕರ್ತನೆ. ಹಲ್ಲೆಲೂಯ. ನಾನಿಲ್ಲಿರುವೆ ದೇವ. ಎಲ್ಲರೂ ಹೇಳೋಣ ಆಮೆನ್. ನಾನಿಲ್ಲಿರುವೆ ದೇವ, ನಾನಿಲ್ಲಿರುವೆ ದೇವ, ನಾನಿಲ್ಲಿರುವೆ. ಎಲ್ಲರೂ ಸೇರಿ ಒಂದೇ ಮನಸ್ಸಿನಿಂದ ದೇವನ ಆರಾಧಿಸುವಾಗ ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ನಿಮ್ಮ ಮನಸ್ಸುಗಳು ಹೊರಗಡೆ ಹೋಗುವುದಕ್ಕಾಗಿ ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. God want your full mind. Hallelujah. Hallelujah. See, your relationship with God, for what God is expecting, God is longing even today for your hearts, my ಪ್ರಿಯರೇ, ದೇವರು ನಮ್ಮಿಂದ ಇವತ್ತು ಏನು ಅಪೇಕ್ಷೆ ಪಡ್ತಾನೋ ಅದನ್ನೇ ನಾವು ದೇವರಿಗೆ ನಾವು ತೋರಿಸುವುದಾಗಬೇಕಾಗಿದೆ. God does not like your riches. ದೇವರು ನಮ್ಮ ಸಮೃದ್ಧಿನ ಅಪೇಕ್ಷೆ ಪಡೋದಿಲ್ಲ. God does not like anything in your life but except to see that He has a fellowship with you. ದೇವರು ನಮ್ಮಿಂದ ಬೇರೆ ಏನು ಅಪೇಕ್ಷೆ ಪಡೋದಿಲ್ಲ. ಆದರೆ ಪ್ರಿಯರೇ, ದೇವರು ನಮ್ಮೊಟ್ಟಿರುವ ಆತನೊಟ್ಟಿರುವ ಸಂಬಂಧ ಅನ್ಯೋನ್ಯತೆಯನ್ನು ಇಷ್ಟಪಡುತ್ತಾನೆ. The Bible very clearly says in John 3:16, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ ಯೋಹನ ಬರೆದ ಸುವಾರ್ತೆ 3:16 ವಚನದಲ್ಲಿ, that God so loved the world that He gave His only Son Jesus to us. ದೇವರು ಲೋಕವನ್ನು ಬಹಳಷ್ಟು ಪ್ರೀತಿ ಮಾಡಿದನು, ತನ್ನ ಒಬ್ಬನೇ ಮಗನಾದ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. You know why He has to send His Son to us? ಯಾಕೆ ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಡಬೇಕಾಯಿತು? What was the reason that Jesus had to come to this ಯೇಸು world? ಸ್ವಾಮಿ ಈ ಲೋಕಕ್ಕೆ ಬರೋದಕ್ಕೆ ಕಾರಣ ಯಾಕೆ ಪ್ರಿಯರೇ? Why? ಯಾಕೆ? He could have sent somebody else. ಬೇರೆ ಯಾರನ್ನು ಕಳಿಸಬಹುದಾಗಿತ್ತು. He could have sent so many unwanted things. I mean, so many people He knew, like He would have sent them. ದೇವರಿಗೆ ಅನೇಕ ಜನರಿಗೆ ಗೊತ್ತುಂಟು, ಅನೇಕ ಜನರು ಈ ಲೋಕಕ್ಕೆ ಕಳಿಸಬಹುದಾಗಿತ್ತು. Jesus was sent to this world in order to save each and every mankind. ಯೇಸು ಸ್ವಾಮಿ ಲೋಕಕ್ಕೆ ಕಳಿಸಲ್ಪಟ್ಟಂತ ಉದ್ದೇಶ ಅಂದ್ರೆ ಪ್ರತಿಯೊಬ್ಬನು ರಕ್ಷಣೆ ಹೊಂದಬೇಕು, ಆತನ ಬಾಧ್ಯಸ್ಥನಾಗಬೇಕು. He was a God Himself came down in order to save every mankind. ಪ್ರತಿ ಮನುಷ್ಯ ಜಾತಿಯನ್ನು ರಕ್ಷಿಸೋದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದನು. God sent His only Son Jesus in order to save each and every person here. ದೇವರು ಈ ಲೋಕಕ್ಕೆ ಇರುವಂತ ಪ್ರತಿಯೊಬ್ಬ ಮಾನವನನ್ನು ರಕ್ಷಿಸೋದಕ್ಕಾಗಿ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. See, I'm telling you, it says in Luke chapter 19 verses 10, ಲೋಕನ ಬರೆದ ಸುವಾರ್ತೆ 19ನೇ ಹೇಳ್ತದೆ, for the Son of Man came to seek and to save what was lost. ಮನುಷ್ಯ ಕುಮಾರನು ಏನು ಕಳೆದು ಹೋಗಿತ್ತು ಅದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು. You know, in those days, when God created man and woman, when God created Adam and Eve, you know, God blessed them, and when the sin entered through them, God blessed them and sent them out of garden, and what happened? The sin started ruling, and the Satan started tempting them in so many unwanted ways. ದೇವರು ಆದಾಮ ಹವ್ವಳನ್ನು ಉಂಟು ಮಾಡಿದಾಗ ಅವರು ಅನೇಕ ಶೈತಾನನಿಂದ ಶೋಧಿಸಲ್ಪಟ್ಟರು, ಅನೇಕ ಶೋಧನೆ ಒಳಗಾದರು ಎಂಬುದಾಗಿ ನೋಡ್ತೇವೆ. In spite of God created Adam and Eve for a fellowship, but they did not have that relationship. They could not continue that relationship with God. ದೇವರ ಪ್ರಿಯರೇ, ದೇವರು ಆದಾಮ ಹವ್ವಳನ್ನು ಅವರು ಉಂಟು ಮಾಡಿದಾಗ ಅವರು ಕರ್ತನೊಟ್ಟಿಗೆ ದೇವರೊಟ್ಟಿಗೆ ನಿಕಟವಾದ ಸಂಬಂಧವನ್ನು ಇಟ್ಟುಕೊಂಡಿದ್ರು, ಆದರೆ ಅನ್ಯೋನ್ಯತೆ ಶಾಶ್ವತವಾಗಿರಲಿಲ್ಲ ಪ್ರಿಯರೇ. See, when sin entered this world, Adam and Eve, ಆದಾಮ ಹವ್ವಳಲ್ಲಿ ಪಾಪ ಪ್ರವೇಶವಾದಾಗ, so because of sin the curse came upon mankind. ಯಾಕಂದ್ರೆ ಪಾಪದ ಮಾಡಲ್ಪಟ್ಟಾಗ ಶಾಪ ಈ ಲೋಕಕ್ಕೆ ಮನುಷ್ಯ ಜಾತಿ because of curse the sickness came into this world. ಶಾಪದ ಮುಖಾಂತರವಾಗಿ ಈ ಲೋಕಕ್ಕೆ ಪಾಪ ಬಂದಿತು. Many
many people we sit here, who are sitting here, ಅನೇಕ ಜನರು ಅಲ್ಲಿ ಕೂತ್ಕೊಂಡಿದ್ದೇವೆ. we know how the sickness come to us. ನಮಗೆ ಹೇಗೆ ಕಾಯಿಲೆ ಬರ್ತಿದೆ ಎಂಬುದಾಗಿ Now, ತಿಳಿದಿರುವುದಿಲ್ಲ. many people think that it is God who's testing us and God is giving us sickness. ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ, ದೇವರು ನಮಗೆ ಕೊಡ್ತಾನೆ ಎಂಬುದಾಗಿ ಆ ರೀತಿ ಭಾವಿಸಿಕೊಳ್ತಾರೆ. Bible says in John 10:10, ಯೋಹಾನ್ ದೇವರ ವಾಕ್ಯ ಹೇಳ್ತಿದೆ ಯೋಹಾನ್ 10:10ರಲ್ಲಿ, the thief comes to steal and kill and destroy. ಕಳ್ಳನು ಕದ್ದುಕೊಳ್ಳೋದಕ್ಕೆ, ಹಾಳು ಮಾಡೋದಕ್ಕೆ, ನಾಶ ಮಾಡೋದಕ್ಕಾಗಿ ಬರ್ತಾನೆ. But Bible says that Jesus has come to give us life and life in abundance. ದೇವರ ವಾಕ್ಯ ಹೇಳ್ತಿದೆ ಯೇಸು ಸ್ವಾಮಿ ಆದರೂ ನಮಗೆ ಜೀವ ಕೊಡಬೇಕೆಂಬುದಾಗಿ, ಆ ಜೀವಿತ ಸಮೃದ್ಧಿ ಆಗಿರಬೇಕೆಂಬುದಾಗಿ ಕೊಟ್ಟನು. Now the sickness and all those problems which comes in our life, it has been bought and it has been planted by the devil. ನೋಡಿ, ನಮ್ಮ ಜೀವನದಲ್ಲಿ ಬರುವಂತ ಎಲ್ಲಾ ಕಾಯಿಲೆಗಳು ಆ ಸೈತಾನನ ಮುಖಾಂತರವಾಗಿ ನಮಗೆ ಬರುವಂತದ್ದಾಗಿರುತ್ತದೆ. Many people we suffer because of our ancestors also. ಕೆಲವರು ಭಾವಿಸಿಕೊಳ್ಳುತ್ತಾರೆ ನಮ್ಮ ಹಿಂದಿನ ಪೂರ್ವಿಕರಿಂದ ಬಂದಿದೆ ಎಂಬುದಾಗಿ When ಭಾವಿಸಿಕೊಳ್ಳುತ್ತಾರೆ. your ancestors sins, that comes out through generation and it is come on you. ನೋಡಿ, ನಮ್ಮ ಎಲ್ಲಾ ಪೂರ್ವಿಕರಿಂದ ಮುಖಾಂತರವಾಗಿ ಬರ್ತಾ ಇದೆ, ಈಗ ನನಗೂ ಸಹ ಬಂದಿದೆ. Many times we wouldn't have sinned, ನಾವು ಅನೇಕ ಬಾರಿ ನಾವು ಪಾಪ ಮಾಡಿದ್ದೇವೆ, but we have to suffer because our ancestors committed that mistake. ಯಾಕಂದ್ರೆ ಅವರು ಪೂರ್ವಿಕರು ಮಾಡಿದ ತಪ್ಪಿನಗಾಗಿ ನಾವು ಬಳಲುತ್ತಾ ಇದ್ದೇವೆ. Many people are thinking and blinking, how this is it possible? ಅನೇಕ ಜನರು ಭಾವಿಸಿಕೊಳ್ತಾರೆ, ಯೋಚನೆ ಮಾಡಿಕೊಳ್ತಾರೆ, ಅದು ಹೇಗೆ ಸಾಧ್ಯ ಎಂಬುದಾಗಿ. Bible very clearly says in Exodus chapter 20 verses 4, ವಿಮೋಚನ ಕಾಂಡ 20ನೇ ಅಧ್ಯಾಯ 4ನೇ ವಚನದಲ್ಲಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ, God speaks about the first time curse coming upon a family. ನೋಡಿ, ದೇವರು ಪ್ರಥಮವಾಗಿ ಕುಟುಂಬದ ಮೇಲೆ ಹೇಗೆ ಶಾಪ ಪ್ರವೇಶವಾಯಿತು ಎಂಬುದಾಗಿ ಮಾತಾಡ್ತಾನೆ. When God gave the 10 commandments, ದೇವರು 10 ದಶಾಜ್ಞೆಗಳನ್ನು ಕೊಟ್ಟನು, and in the second commandment, ಎರಡನೇ ದಶಾಜ್ಞೆಯಲ್ಲಿ it says that you shall not make any form of an image or in the heaven or in the earth or under the earth. ನೋಡಿ, ನೀನು ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಯಾವ ಆಕಾರದ ಸ್ವರೂಪವನ್ನು ಮಾಡಿಕೊಳ್ಳಬಾರದು. You cannot worship them or bow down to them. ನೋಡಿ, ನೀನು ಅವುಗಳನ್ನು ಆರಾಧಿಸಬಾರದು, ಅಡ್ಡ ಬೀಳಲಬಾರದು. And if you do it, curse will come upon to the third and the fourth generation. ನೀನು ಅದನ್ನು ಅಡ್ಡ ಬೀಳದಾಗಿದ್ರೆ, ನಾನು ನಮಸ್ಕಾರ ಮಾಡಿದ್ರೆ 4 ತಲೆಮಾರುಗಳವರೆಗೆ ನಿನಗೆ ಶಾಪ ಬರುತ್ತದೆ. The curse, God speaks that curse enters to the family because of bowing down to those idols and worshipping the idols. ನೋಡಿ, ವಿಗ್ರಹ ಆರಾಧನೆಗೆ ನಾವು ಆರಾಧನೆ ಮಾಡೋದಾಗಿದ್ರೆ ಆ ಶಾಪ ನಮ್ಮ ಮೇಲೆ ಬರುತ್ತದೆ. It's not only idols, ವಿಗ್ರಹ ಆರಾಧನೆ ಮಾಡೋದು ಮಾತ್ರ ಅಲ್ಲದೆ, but there are many idols in our lives. ನಮ್ಮ ಜೀವನದಲ್ಲಿ ಅನೇಕ ವಿಗ್ರಹಗಳು ಉಂಟು. Your money could be an idol. ನಮ್ಮ ಹಣವು ಅದಾಗಿರಬಹುದು. Your money can be an idol. ನಿಮ್ಮ ಹಣವು ವಿಗ್ರಹ ಆಗಿರಬಹುದು. Your husband can be an idol. ನಿಮ್ಮ ಒಂದು ಗಂಡನು ಸಹ ಅದಾಗಿರಬಹುದು. Your wife can be a idol. ಹೆಂಡತಿ ಸಹ your children can be a idol. ಮಕ್ಕಳ ಸಹ ವಿಗ್ರಹ ಆಗಿರಬಹುದು. But whomever you love more than God will become an idol in your life. ದೇವರಿಗಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡುತ್ತೇವೋ ಅದು ನಾವು ಹಾಗಾಗ್ತಿದೆ ಪ್ರೇರೆ. But I am telling you, my brothers and sisters, ಒಂದು ಸಂಗತಿಯನ್ನು ಹೇಳ್ತೇನೆ the ಪ್ರೇರೆ. first commandment clearly mentions that you should love your God and you shall not have any other God before me. ಮೊದಲನೇ ದಶಾಜ್ಞೆ ಸ್ಪಷ್ಟವಾಗಿ ಹೇಳ್ತಿದೆ, ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಪ್ರೀತಿಸಬೇಕೆಂಬುದಾಗಿ, ಬೇರೆ ದೇವರು ಇರಬಾರದು ಎಂಬುದಾಗಿ. So the Bible clearly says in 1 John 3 verses 8, 1 ಯೋಹಾನ 3:8ರಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, Jesus came into this world to save us from all our sufferings. ನೋಡಿ, ನಾವು ಬಳಲು ಹೋಗುತ್ತಿರುವುದು ಎಲ್ಲದರಿಂದ ಬಿಡುಗಡೆ ಮಾಡೋದಕ್ಕಾಗಿ ದೇವರ ಕುಮಾರ ಪ್ರತ್ಯಕ್ಷನಾದನು. And it clearly says in 1 John 3 verse 8, he who does what is sinful is of the devil. ನೋಡಿ, 1 ಯೋಹಾನ 3ನೇ ಅಧ್ಯಾಯ 8ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಿದೆ, ಪಾಪದ ನಿಮಿತ್ತವಾಗಿ ಮಾಡುವಂತ ಪ್ರತಿಯೊಂದು ಕಾರ್ಯಗಳು, because the devil has been sinning from the beginning. ಯಾಕಂದ್ರೆ ಸೈತಾನನು ಆರಂಭದಲ್ಲೇ ಕೂತುಕೊಂಡಿದ್ದಾನೆ. The reason the Son of God appeared was to destroy the devil's work. ಸೈತಾನನ ಕಾರ್ಯಗಳನ್ನು ಲಯ ಮಾಡೋದಕ್ಕಾಗಿ, ತೆಗೆದು ಹಾಕುವುದಕ್ಕಾಗಿ ದೇವಕುಮಾರನು ಈ ಲೋಕಕ್ಕೆ ಪ್ರತ್ಯಕ್ಷನಾದನು. Hallelujah. Hallelujah. Come on people, hallelujah. 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 Hope you are all awake, you are not sleeping. ಎಚ್ಚರವಾಗಿದ್ದೀರಲ್ಲ ಎಲ್ಲರೂ? Hallelujah. 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 Why Jesus came to destroy the work of the devil. ಯೇಸು ಸ್ವಾಮಿ ಯಾಕೆ ಲೋಕಕ್ಕೆ ಬಂದನು ಅಂದ್ರೆ ಸೈತಾನನ ಎಲ್ಲಾ ಕಾರ್ಯಗಳನ್ನು ಲಯ ಮಾಡೋದಕ್ಕಾಗಿ. Jesus came in order to save each one of us from the works of the devil in our lives. ಯೇಸು ಸ್ವಾಮಿ ನಮ್ಮ ಈ ಲೋಕಕ್ಕೆ ಯಾಕೆ ಬಂದಂದ್ರೆ ನಮ್ಮನ್ನು ಪ್ರತಿಯೊಂದು ಬಾಧೆಯಿಂದ ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು. Hallelujah. 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 Jesus had to pay the price on the cross by shedding his blood in order to save
every mankind. ಇಡೀ ಮನುಷ್ಯ ಜಾತಿಯನ್ನು ರಕ್ಷಣೆ ಮಾಡೋದಕ್ಕಾಗಿ ರಕ್ಷಿಸುವುದಕ್ಕಾಗಿ ಯೇಸು ಸ್ವಾಮಿ ತನ್ನ ಪರಿಶುದ್ಧವಾದ ರಕ್ತವನ್ನು ಕ್ರೂಜೆ ಮೇಲೆ ಸುರಿಸಿದನು. Jesus paid the price on the cross 2000 years back in order to save every mankind on ಇಡೀ this ಮನುಷ್ಯ earth. ಕುಲವನ್ನು ರಕ್ಷಣೆ ಮಾಡೋದಕ್ಕಾಗಿ ಯೇಸು ಸ್ವಾಮಿ ತನ್ನ ಪರಿಶುದ್ಧವಾದ ರಕ್ತವನ್ನು ಆತನ ಕ್ರಯವಾಗಿ ಕಟ್ಟಿದನು ಪ್ರೇರೆ. Why Jesus has to die for us? ಯಾಕೆ ಯೇಸು ಸ್ವಾಮಿ ನಮಗಾಗಿ ಸತ್ತನು? Jesus took the place of us in order we to be completely be blessed. For that reason Jesus took his place. ಪ್ರಿಯರೇ, ದೇವರು ನಾವು ಹೋಗುವಂತ ಸ್ಥಳದಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡೋದಕ್ಕಾಗಿ ನಮ್ಮ ಬದಲಿಯಾಗಿ ತಾನು ಹೋಗಿ ಆತನ ಕ್ರಯ ಕಟ್ಟಿದನು. Even today God is longing for man's heart, my friend. ಇವತ್ತು ದೇವರು ಸಹ ಆತನ ಹಾತುರಿಯುತ್ತಾ ಇದ್ದಾನೆ ಮನುಷ್ಯರ ಹೃದಯವನ್ನು ಪ್ರಿಯರೇ. In spite of God giving the 10 commandments which God gave, the people of Israelites, the people of Israel started worshipping and sinning against the Lord. ನೋಡಿ, ಇಸ್ರಾಯೇಲ್ ಜನರು ದೇವರನ್ನ ಆರಾಧನೆ ಮಾಡೋದು ಬಿಟ್ಟು ಅವರು ಅನೇಕ ದೇವರ ದರ್ಶನ ಮರೆತು ಹೋದ್ರು, ದೇವರನ್ನ ಬಿಟ್ಟು ಮರೆತು ಹೋದ್ರು ಪ್ರಿಯರೇ. Even in our life, my brothers and sisters, ನಮ್ಮ ಜೀವನದಲ್ಲಿ ಪ್ರಿಯರೇ, see, many of us, we know everything in our life. ನಮ್ಮ ಜೀವನದಲ್ಲಿ ಎಲ್ಲ ಉಂಟು. We know what is good and bad in our life. ನಮ್ಮ ಜೀವನದಲ್ಲಿ ಯಾವುದು ಒಳ್ಳೆಯದು ಯಾವುದು We know that ಕೆಟ್ಟದ್ದು it is ಅಂತ ಗೊತ್ತುಂಟು. wrong to do such things. ಕೆಟ್ಟದನ್ನು ಹೇಗೆ ಮಾಡಬೇಕು ಅಂತ ಕಾರ್ಯ ನಮಗೆ We ಗೊತ್ತುಂಟು. know that it is a sin. ಪಾಪ ಎಂಬುದು ಗೊತ್ತುಂಟು We ನಮಗೆ. know that whatever we are following, we have been following and we are working against the will of God. ನೋಡಿ, ದೇವರ ಚಿತ್ತದ ವಿರುದ್ಧವಾಗಿ ನಾವು ಕಾರ್ಯ ಮಾಡ್ತಾ ಇದ್ದೇವೆ ಎಂಬುದು ನಮಗೆ ಗೊತ್ತುಂಟು. But still we love to do such things which is against the Lord. ಆದ್ರೂ ಸಹ ನಮಗೆ ಇಚ್ಛೆ ಇರ್ತದೆ ಅಂದ್ರೆ ದೇವರ ವಿರುದ್ಧವಾಗಿ ಮಾಡುವಂತ ಕಾರ್ಯಗಳು ಮಾಡ್ತೇವೆ. We know we sometimes we say that, oh, my father was following it, my mother was following, my ancestors were doing, it's been come through me, let me follow it. ಅನೇಕ ಬಾರಿ ನಾವು ಯೋಚಿಸಿಕೊಳ್ತೇವೆ, ನಮ್ಮ ತಂದೆ ಅದನ್ನು ಹಿಂಬಾಲಿಸ್ತಾ ಇದ್ರು, ತಾಯಿ ಹಿಂಬಾಲಿಸ್ತಾ ಇದ್ರು, ನನ್ನ ಪೂರ್ವಿಕರು ಅದನ್ನ ನಡೀತಾ ಇದ್ರು, ಅದಕ್ಕೆ ಅನುಗುಣವಾಗಿ ನನಗೆ ಬಂದಿದೆ. You know what exactly I want to tell you, my brothers and sisters? ಸತ್ಯವನ್ನು ನೇರವಾಗಿ ಒಂದು When we die and go before God, we cannot go and tell him, my father, my ancestors or my mother, they were following, or those people think they were doing it, we were doing it like this. ಪ್ರಿಯರೇ, ಕರ್ತನ ಸನ್ನಿಧಾನದಲ್ಲಿ ಮುಂಭಾಗದಲ್ಲಿ ನಾವು ಕರ್ತನೆ ಅವ್ರು ನಮ್ಮ ತಂದೆ ತಾಯಿ ಮಾಡ್ತಾ ಇದ್ರು, ನಮ್ಮ ಪೂರ್ವಿಕರು ಮಾಡ್ತಾ ಇದ್ರು ಎಂಬುದಾಗಿ ಎಲ್ಲವನ್ನ ಹೇಳಲಿಕ್ಕೆ ಆಗೋದಿಲ್ಲ ಪ್ರಿಯರೇ. We cannot go against the will of God. ದೇವರ ಚಿತ್ತದ ವಿರುದ್ಧವಾಗಿ ಹೋಗ್ಲಿಕ್ಕೆ We ಆಗೋದಿಲ್ಲ. cannot live a sinful life. ಪಾಪದ ಜೀವಿತ ನಡೆಸಿಕೊಂಡು ಹೋಗ್ಲಿಕ್ಕೆ We ಆಗೋದಿಲ್ಲ. cannot please the devil and God together, keeping in one leg in one side, another leg in other side. ಪ್ರಿಯರೇ, ಒಂದು ಬಾರಿ ಒಂದು ಕಾಲು ಸೈತಾನ ಕಡೆಗೆ, ಇನ್ನೊಂದು ಕಾಲು ದೇವರ ಕಡೆಗೆ, ಎರಡನ್ನು ಮೆಚ್ಚಿಸಲಿಕ್ಕೆ ಆಗೋದಿಲ್ಲ ನಮಗೆ. You know, to know what is good and bad, for that you need to read the word of God. ಪ್ರಿಯರೇ, ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಎಂಬುದನ್ನು ತಿಳಿದುಕೊಳ್ಳೋದಕ್ಕಾಗಿ ಅದಕ್ಕಾಗಿ ದೇವರ ವಾಕ್ಯ ನಾವು ಓದಬೇಕು. Anybody can come and say anything to you, ಯಾರಾದ್ರೂ ಬಂದು ನಿಮಗೆ ಹೇಳಬಹುದು. but examine yourself whether whatever they say it is written in the word of God. ಅವರು ಏನಾದ್ರೂ ಹೇಳಿದ್ರು ಸಹ ದೇವರ ವಾಕ್ಯದಲ್ಲಿ ಉಂಟಾ ಅಥವಾ ದೇವರ ವಾಕ್ಯದ ಅನುಗುಣವಾಗಿ ಉಂಟು ಎಂಬುದಾಗಿ ನಾವು ಅದನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. Know your father, my brothers and sisters. ನಮ್ಮ ತಂದೆ ನಾವು ತಿಳಿದುಕೊಳ್ಳಬೇಕು. Have the right relationship with God. ದೇವರೊಟ್ಟಿಗೆ ನಿಕಟ ಸಂಬಂಧ You know, ಇಟ್ಟುಕೊಳ್ಳಬೇಕು. with the right relationship with God, things will change in everything. ನಾವು ದೇವರೊಟ್ಟಿಗೆ ನಿಕಟ ಸಂಬಂಧ ಅನ್ಯೋನ್ಯತೆ ಇಟ್ಟುಕೊಳ್ಳುವಾಗ ಅನೇಕ ಸಂಗತಿಗಳು ಪರಿಸ್ಥಿತಿಗಳು ಬದಲಾವಣೆ ಆಗ್ತದೆ. Now still many people who come here, they do not come with Bibles. ಅನೇಕ ಜನರು ಇಲ್ಲಿ ಬರ್ತಾರೆ ಸತ್ಯವೇದ ತೆಗೆದುಕೊಂಡು ಬರೋದಿಲ್ಲ. Because they don't read Bible. ಯಾಕೆ ದೇವರ ವಾಕ್ಯ ಓದುದಿಲ್ಲ ಅವರು. You know, to carry the Bible, you know, the people say that we only to walk so far, it is so difficult. In spite of that, we need to carry the Bible. ಅನೇಕ ದೂರದಿಂದ ನಾವು ನಡೆದುಕೊಂಡು ಬರ್ತೇವೆ, ಅದರೊಟ್ಟಿಗೆ ಭಾರ ಇರುವಂತ ಸತ್ಯವೇದ ತೆಗೆದುಕೊಂಡು ಹೊತ್ತುಕೊಂಡು ಬರಬೇಕಲ್ಲ ಎಂಬುದಾಗಿ. Carry the word of God with you, my brothers and sisters. ದೇವರ ವಾಕ್ಯ ಹೊತ್ತುಕೊಂಡು ಬರುವಂತದ್ದು. When you come for the meeting, ಊಟಕ್ಕೆ ಬರುವಾಗ, you know, underline those words when you listen, or write down and go and read that scriptures. ಇಲ್ಲಿ ವಾಕ್ಯ ಹೇಳಲ್ಪಡುವಾಗ ಬರೆದುಕೊಳ್ಳ್ರಿ, ಅಂಡರ್ಲೈನ್ ಮಾಡಿಕೊಳ್ಳ್ರಿ, ಅದು ಮತ್ತೆ ಹೋಗಿ ಓದಿಕೊಳ್ಳಬೇಕು. So that you will know to understand what the word of God changes in your life. ಹೀಗೆ ದೇವರ ವಾಕ್ಯ ಓದಿದ ನಂತರ ಅರ್ಥ ಮಾಡಿಕೊಳ್ತೇವೆ, ನಮ್ಮ ಜೀವಿತ ಬದಲಾಯಿಸುತ್ತೆ ಎಂಬುದಾಗಿ. Hallelujah. 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 Now, how many of you have decided that I want to have that relationship with God? ಎಷ್ಟು ಜನ ತೀರ್ಮಾನ ಮಾಡಿಕೊಳ್ತೀರಿ ಪ್ರಿಯ, ನಾನು ಕರ್ತನೊಟ್ಟಿಗೆ ಸಂಬಂಧ ಇಟ್ಟುಕೊಳ್ತೇನೆ, ಅನ್ಯೋನ್ಯತೆ ಇಟ್ಟುಕೊಳ್ತೇನೆ ಎಂಬುದಾಗಿ. Hallelujah. Hallelujah. Come on, lift up your hand. I don't want you to lift up half hands. ಇಷ್ಟು ಅರ್ಧ ಎತ್ತಬಹುದು, ಪೂರ್ಣವಾಗಿ ಎತ್ತಬೇಕು. Tell, now open your mouth and say unto God right now. ನೀವು ಕರ್ತನ ದೇವರೊಟ್ಟಿಗೆ ಹೇಳಿರಿ ಪ್ರೇರೆ, Lord Jesus, forgive me for all these things in my life. I want to change my life. I want to have relationship with you. From today onwards, I will read your word and I will spend time with you every day. I will have relationship with you and I will love you, Jesus. Forgive me, Jesus, for everything. I will spend my time with you.
Thank you, Jesus. Amen. 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 God has heard your prayer. ದೇವರು ನಿಮ್ಮ ಪ್ರಾರ್ಥನೆ The ಕೇಳಿದ. devil, if you want devil to be defeated in your life, ಸೈತಾನ ನಿಮ್ಮ ಜೀವನದಲ್ಲಿ ಸೋಲಿಸಬೇಕಾಗಿದ್ರೆ you need to have that relationship with God. ದೇವರೊಟ್ಟಿಗೆ ನಿಮ್ಮ ಅನ್ಯೋನ್ಯತೆ ಇಟ್ಟುಕೊಳ್ಳಬೇಕು. If you have to overcome things in your life, ನಮ್ಮ ಜೀವನದಲ್ಲಿ ನಾವು ಜಯ ಹೊಂದಬೇಕಾಗಿದ್ರೆ have relationship with God, ದೇವರೊಟ್ಟಿಗೆ ಅನ್ಯೋನ್ಯತೆ ಇಟ್ಟುಕೊಳ್ಳಬೇಕು. so that God can change everything in your ದೇವರು life. ಎಲ್ಲವನ್ನು ಬದಲಾಯಿಸುತ್ತಾನೆ. Hallelujah. 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 Now stand to your feet right now. ಈ ಸಮಯದಲ್ಲಿ ನಾವು ಎದ್ದುಕೊಳ್ಳೋಣ ಪ್ರೇರೆ. Thank you, Jesus. ವಂದನೆ ಯೇಸುವೇ. Hallelujah. There's one brother who has come here ಇಲ್ಲೊಬ್ಬ ಸಹೋದರರು ಬಂದಿದ್ದಾರೆ. who had a wonderful job, ಒಳ್ಳೆ ಕೆಲಸ ಇತ್ತು ನಿಮಗೆ, but you have lost the job. ಆದ್ರೆ ಕೆಲಸ ನಿಮಗೆ ಕಳೆದು ಹೋಗಿದೆ. But today the Lord is telling you, my brother, ಪ್ರಿಯರೇ, ಕರ್ತನು ಇವತ್ತು ನಿಮಗೆ ತಿಳಿಸ್ತಾ ಇದ್ದಾನೆ. the Lord is going to open a new door in your life. ಕರ್ತನು ನಿಮ್ಮ ಜೀವನದಲ್ಲಿ ಹೊಸ ಬಾಗಿಲು ತೆರಲಿಕ್ಕಿದ್ದಾನೆ. Whatever the job which you lost, ನೀವು ಏನೆಲ್ಲ ಕೆಲಸ ಕಳೆದುಕೊಂಡು ಹೋಗಿದ್ದೀರೋ, but God is going to restore back the new job in your life. ಕರ್ತನು ನಿಮ್ಮ ಜೀವನದಲ್ಲಿ ಹೊಸ ಉದ್ಯೋಗವನ್ನು ಬಾಗಿಲು ತೆರೆಯಲು ಇಟ್ಟಿದ್ದಾನೆ. God is going to open a wonderful door in your life. ದೇವರು ಅದ್ಭುತವಾದ ಬಾಗಿಲ ನಿಮ್ಮ ಜೀವನದಲ್ಲಿ I ತೆರೆಯಲಿಕ್ಕಿದ್ದಾನೆ. want to tell you, my brother, ಪ್ರಿಯರೇ ಸಹೋದರ, ನಿಮಗೆ ಒಂದು ಮಾತು ಹೇಳ್ತೇನೆ. that God has got a plan in your life. ದೇವರು ನಿಮ್ಮ ಜೀವಿತದಲ್ಲಿ ಯೋಜನೆ ಇಟ್ಟಿದ್ದಾನೆ. That a plan to prosper you, not to harm you. ನೋಡಿ, ಆ ಯೋಜನೆ ನಿಮ್ಮನ್ನು ಸಮೃದ್ಧಿ ಆಶೀರ್ವಾದ A ತೆಗೆದುಕೊಂಡು plan to bring a bright hope and future. ನೀವು ಭವಿಷ್ಯದ ನಿರೀಕ್ಷೆ ತರುವಂತ Today, if you believe, my brother, ಸಹೋದರ, ಇವತ್ತು ನಂಬಿದರೆ, from this day the Lord is telling, ಇವತ್ತಿನಿಂದ ಕರ್ತನು ಹೇಳ್ತಾ ಇದ್ದಾನೆ, and from this day to the next another 15 days time, you are going to get back a beautiful job. ಇವತ್ತಿನಿಂದ ಹಿಡಿದು ಇನ್ನು 15 ದಿನದೊಳಗಾಗಿ ಕರ್ತನು ಅದ್ಭುತವಾದ ಕೆಲಸ ನಿಮಗೆ ಒದಗಿಸಿಕೊಡುತ್ತಾನೆ. If you believe, you claim it, and I want you to lift up your hand and say, yes, it is for me. Thank you, Jesus. Receive it in the name of Jesus. ನೀವು ನಂಬುವುದಾಗಿದ್ದರೆ, ಹೌದು ಇದು ನಾನಾಗಿದ್ದೇನೆ ಎಂಬುದ ಕೈ ಎತ್ತಿ ತೋರಿಸು. ಕರ್ತನು ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕಿದ್ದಾನೆ. ದಿವಸ ಆಯ್ತು ಕಳ್ಕೊಂಡು? 1 ವರ್ಷ ಆಯಿತು. ಸೊ ಮಾಡ್ತಿದ್ದೆ, ಅಲ್ಲಿ ಕೂಡ ಸ್ವಲ್ಪ ತೊಂದರೆ ಆಯಿತು. ನಂತರ ಅಲ್ಲಿ ಕೂಡ ಬಿಟ್ಟು ಈಗ ಮನೆಯಲ್ಲಿದ್ದೇನೆ. ಇವತ್ತು today God is spoke to you, my brother. ಇವತ್ತು ದೇವರು ನನ್ನೊಟ್ಟಿಗೆ ಮಾತಾಡೋದು ನಿಮ್ಮ ವಿಷಯದಲ್ಲಿ. Today God has heard about your cry. ನಿಮ್ಮ ಕೂಗುವನ್ನು ದೇವರು ಇವತ್ತು ಕೇಳಿದ್ದಾನೆ. So many times you have cried unto God. ದೇವರಿಗೆ ಅನೇಕ ಬಾರಿ ನೀವು ಕೂಗಿದ್ದೀರಿ. So many times you have said, Lord, why I have to suffer? ಯಾಕೆ ನಾನು ಕಷ್ಟಪಡಬೇಕೆಂಬುದಾಗಿ ಅನೇಕ ದೇವರಿಗೆ So many days you were crying and asking God when this new doors will be opened. ಅನೇಕ ಬಾರಿ ದೇವರ ಕರ್ತನ ಸ್ಥಳದಲ್ಲಿ ಕೂಗಿದ್ದೀರಿ, ಯಾವಾಗ ಬಾಗಿಲು ತೆರೆಯುತ್ತೆ ಎಂಬುದಾಗಿ ಕೇಳಿದಿರಿ. You were doing so well in your life. ನಿಮ್ಮ ಜೀವನ ಒಳ್ಳೆಯದನ್ನು ಮಾಡ್ತಾ ಇದ್ದೀರಿ. You had a wonderful life in your family. ನಿಮ್ಮ ಕುಟುಂಬದಲ್ಲಿ ಅದ್ಭುತ ಕುಟುಂಬ ಇದೆ ನಿಮಗೆ. But today so many of them have insulted you. ಅನೇಕ ಜನರು ನಿಮ್ಮನ್ನು ನಾಚಿಕೆ ಪಡಿಸಿದ್ದಾರೆ. So many have called you good for nothing. ಒಳ್ಳೆ ಕೆಟ್ಟದಕ್ಕೆ ಒಳ್ಳೆದಕ್ಕೆ ಬಾರದ ವ್ಯಕ್ತಿ ಎಂಬುದಾಗಿ ಕರೆದಿದ್ದಾರೆ. So many have told that you are good for nothing. ಅನೇಕ ಜನರು ನಿಮ್ಮನ್ನು ಒಳ್ಳೆ ಕೆಲಸಕ್ಕೆ ಬಾರದವನು ಎಂಬುದಾಗಿ ಹೇಳಿದ್ದಾರೆ. But today the Lord is telling you, ಇವತ್ತು ಕರ್ತನು ಹೇಳ್ತಾನೆ, the Lord is going to uplift you, my brother. ದೇವರು ಇವತ್ತು ನಿಮ್ಮನ್ನು ಮೇಲೆ ಕೆತ್ತುತ್ತಾನೆ. The Lord is going to fulfill all the desires of your heart. ದೇವರು ನಿಮ್ಮ ಹೃದಯದ ಎಲ್ಲಾ ಆಶೆಯನ್ನು ಪೂರೈಸುತ್ತಾನೆ. And I want to tell you, my brother, ನಾನು ಒಂದು ಸಂಗತಿ ಹೇಳ್ತೇನೆ ಪ್ರಿಯರೇ. in 15 days the Lord was showing me, in 15 days time God is going to give you back a beautiful job in your ಇನ್ನು life. ಕೆಲವು 15 ದಿನದೊಳಗಾಗಿ ಕರ್ತನು ಉತ್ತಮವಾದ ಸುಂದರವಾದ ಕೆಲಸ ನಿಮಗೆ ಕೊಡ್ತಾನೆ. See, when God speaks, it is and amen in your life. ದೇವರು ಯಾವಾಗ ಮಾತಾಡ್ತಾನೋ ಅದು ನಿಮ್ಮ ಜೀವನದಲ್ಲಿ ಆಮೆನ್ I want you ಆಗಿರುತ್ತದೆ. to lift up your hand, brother, ಕೈ ಮೇಲೆ right ಕೆತ್ತಿರಿ now. ಪ್ರಿಯರೇ. Thank you, Jesus. Am I right? Whatever the Lord spoke, is it right, ನಾನು brother? ಏನೆಲ್ಲ ಹೇಳಿದೆ ನಿಮಗೆ ಅದು ಸರಿ ಅಲ್ವಾ? ಹೌದು ಸರಿ. God did it was happening. Yes. Now today God is going to do wonderful things in your life. ದೇವರು ಇವತ್ತು ಅದ್ಭುತ ಕಾರ್ಯ ನಿಮ್ಮ ಜೀವನದಲ್ಲಿ ಮಾಡ್ತಾನೆ. Lift up your hands right now. ಕೈ ಮೇಲೆ- Father, ಕೈ in ಮೇಲೆ the ಕೆತ್ತಿರಿ. name of Jesus, ಯೇಸು ಸ್ವಾಮಿ ನಾಮದಲ್ಲಿ as what you have showed of Father, ನಮಗೇನು ತೋರಿಸಿದ್ದು ಸ್ವಾಮಿ, Lord, we pray a blessing upon his life. ಇವರ ಜೀವನದಲ್ಲಿ ಆಶೀರ್ವಾದ In the name of Jesus, ಯೇಸು ಸ್ವಾಮಿ ನಾಮದಲ್ಲಿ within 15 days of 15 Father, ದಿನದೊಳಗಾಗಿ ಸ್ವಾಮಿ, Lord, let new doors be opened in his ಅವರ life. ಜೀವನದಲ್ಲಿ 15 ದಿನದೊಳಗೆ ಹೊಸ ಬಾಗಿಲು Let ತೆರೆಯಲ್ಪಡಲಿ. new things happen in his ಹೊಸ life. ಸಂಗತಿಗಳು ಜರಗಲಿ ಸ್ವಾಮಿ. Lord, today he is good for nothing, Lord. ಕರ್ತನು ಇವತ್ತು ಒಳ್ಳೆ ಕೆಲಸಕ್ಕೆ ಬಾರದವರು But ಸ್ವಾಮಿ, today you have chosen him, Lord. ಆದ್ರೆ ಇವತ್ತು ನಿನ್ನ ಆಯ್ಕೆ And you are ಮಾಡಿಕೊಂಡಿದ್ದೀರಿ. going to use him in days to come, of ಮುಂದಿನ Father. ದಿನದಲ್ಲಿ ಇವ್ರನ್ನ ಉಪಯೋಗಿಸಿಕೊಳ್ಳುತ್ತೀವಿ Lord, I ಸ್ವಾಮಿ. pray in the name of ಯೇಸು Jesus, ಸ್ವಾಮಿ ನಾವು let ಪ್ರಾರ್ಥಿಸುತ್ತೇವೆ. your plan be accomplished in his ನಿನ್ನ life. ಯೋಜನೆ ಅವರ ಜೀವನದಲ್ಲಿ Bless ಸಂಪೂರ್ಣವಾಗಿ him, O Lord, in Jesus. ಆಶೀರ್ವಾದ ಮಾಡು. Never he should lack anything. ಯಾವುದು ಕೊರತೆ ಆಗಬಾರದು. In Jesus' name ಯೇಸು we ಸ್ವಾಮಿ pray. ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. To do something in your life. ನಿನ್ನ ಇವತ್ತು ನಂಬು, ದೇವರು ವಿಶೇಷ ಕಾರ್ಯ ನಿಮ್ಮ ಜೀವನದಲ್ಲಿ Today ಮಾಡ್ತಾನೆ. believe that God is going to heal your sickness. ನೀನು ನಂಬು, ಇವತ್ತು ದೇವರು ನಿಮ್ಮ ಕಾಯಿಲೆಯನ್ನು ಗುಣಪಡಿಸುತ್ತಾನೆ. Because the King of Kings and the Lord of Lords, Lord Jesus Christ, is alive and he is present here in our midst. ಕರ್ತಾಧಿಕರ್ತನು ಜೀವಳ ದೇವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾನೆ. ಆತನು ಅನೇಕ
ಅನೇಕ ಕಾರ್ಯಗಳನ್ನು ಸಾಬೀತು ಮಾಡಿ ತೋರಿಸ್ತಾನೆ. Today I want to tell you, my brothers and sisters, ಪ್ರಿಯ ಸಹೋದರ ಸಹೋದರಿ, ಒಂದು ಸಂಗತಿ ಹೇಳ್ತೇನೆ. if you have come here with expectation, ನೀವು ಅಪೇಕ್ಷೆಯಿಂದ ಇಲ್ಲಿ if you ಬಂದಿರೋದಾಗಿದೆ, want to see the hand of God working a miracle in your life ನಿಮ್ಮ today, ಜೀವನದಲ್ಲಿ ದೇವರ ಹಸ್ತ ಚಲಿಸುವಿಕೆ ಕಾಯುವಿಕೆ ಮಾಡಬೇಕಾಗಿದ್ರೆ, believe that the word of God says that He is a God of miracles and He is going to do wonderful things here right now. ಪ್ರಿಯರೇ, ಇವತ್ತು ನಂಬು ಕರ್ತನು ಶ್ರೇಷ್ಠವಾದ ಕಾರ್ಯವನ್ನು ನಿಮ್ಮ ಜೀವನದಲ್ಲಿ ಆತನು ಮಾಡ್ಲಿಕ್ಕಿದ್ದಾನೆ. ಪ್ರಿಯರೇ, everybody to keep your right hand on the sick part of your body. ಪ್ರತಿಯೊಬ್ಬರು ನಿಮ್ಮ ಕೈ ಬಲಗೈಗಳನ್ನು ಎಲ್ಲಿ ಕಾಯಿಲೆ ಉಂಟು ಆ ಕಾಯಿಲೆ ಇರುವಂತಹ ಸ್ಥಳದಲ್ಲಿ ಕೈ ಇಟ್ಟುಕೊಳ್ಳಿ. Whatever sickness you have in your life, ನಿಮ್ಮ ಜೀವನದಲ್ಲಿ ಯಾವುದೇ ಕಾಯಿಲೆ ಇರಬಹುದು ಪ್ರಿಯರೇ, whatever problems you are going, ನಿಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆ ದಾಟಿ ಹೋಗ್ತಾ ಇರಬಹುದು. you might be deaf in your ears, ನಿಮ್ಮ ಕಿವಿಯಲ್ಲಿ ಕಿವು ಕೇಳಲಾರದೆ you might ಇರಬಹುದು, be blind in your eyes, ಕಣ್ಣಿನಲ್ಲಿ ಕುರುಡನಾಗಿರಬಹುದು, you might be having a chest heart problem, ನಿಮಗೆ ಎದೆ ಸಮಸ್ಯೆ ಇರಬಹುದು, you might be having a leg problem, ನಿಮಗೆ ಕುತ್ತಿಗೆ ಸಮಸ್ಯೆ ಇರಬಹುದು, you might have been having so many sickness in your body. ನಿಮ್ಮ ಜೀವನದ ಅನೇಕ ಸಮಸ್ಯೆ ಇರಬಹುದು ಪ್ರಿಯರೇ. Anything, any sickness, ಯಾವುದೇ the King of Kings and the Lord of Lords, He can do a wonderful miracle here. ನಿಮಗೆ ಯಾವುದೇ ಕಾಯಿಲೆ ಇರಬಹುದು ಪ್ರಿಯರೇ, ಕರ್ತಾದಿ ಕರ್ತನು ರಾಜಾದಿರಾಜನಾಗಿರುವ ಯೇಸು ಸ್ವಾಮಿ ನಿಮ್ಮನ್ನು ಗುಣಪಡಿಸುತ್ತಾನೆ. The power of God can heal you right now. ದೇವರ ಶಕ್ತಿ ನಿಮ್ಮನ್ನು ಈಗಲೇ ಗುಣಪಡಿಸುತ್ತದೆ. ಕೈಗೆ ನೋವಿತ್ತು. ನಾನು ಕೈತಟ್ಟಿ ಆರಾಧಿಸುವಂಥ ಸಮಯದಲ್ಲಿ ನನಗೆ ನೋವೆಲ್ಲ ವಾಸಿಯಾಗಿದೆ. ಮತ್ತು ನನಗೆ ತುಂಬ ದೇವರು ನನಗೆ ಉಪಕಾರ ಮಾಡಿದ್ದಾನೆ. ನಾನು ಈ ಲೋಕಕ್ಕೆ ಕೆಟ್ಟವನಾಗಿ ಜೀವಿಸ್ತಾ ಇದ್ದೆ. ದೇವರು ನನಗೆ ಬಹಳವಾಗಿ ಉಪಕಾರ ಮಾಡಿದ. ನಾನು ಈ ಕ್ರಿಸ್ತ ಸಹೋದರನಾಗಿ ಈ ಲೋಕ ಈ ಕಂಪ್ಲೀಟ್ ಕೈ ಗುಣವಾಯ್ತಾ? Come on people, let's give a clap offering to Jesus. Hallelujah. Father, we thank you, Lord, Father, for touching him and completely healing him, Lord. In the name of Jesus, Lord, we pray. Hallelujah. Amen, amen. Come sister, ಬನ್ನಿ sister. ಏನಾಯ್ತು sister? ನನಗೆ ಇಲ್ಲಿ ಬೆನ್ನಿನಲ್ಲಿ ಒಂದು ಗೆಡ್ಡೆ ಆಗುತ್ತೆ ಯಾವಾಗಲೂ. ಅದು ತುಂಬ ನೋವಿರುತ್ತೆ, ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನನಗೆ ಬರುವಾಗ ಮನೆಯಲ್ಲಿ ಗೆಡ್ಡೆ ಇತ್ತು, ಈಗ ಮುಟ್ಟಿ ನೋಡುವಾಗ ಇಲ್ಲ, ಹೋಯ್ತು. Come on people, hallelujah. Hallelujah. ಎಷ್ಟು ದಿವಸದಿಂದ ಇತ್ತು? ತುಂಬ ಒಂದು ವರ್ಷ 15-20 ವರ್ಷದಿಂದ ಆಗ್ತದೆ ಗೆಡ್ಡೆ ಬೆನ್ನು. 15-20 ವರ್ಷ. Okay, it's gone. Just see this. Okay. Come on people, let's give a clap offering to Jesus. Father, we thank you, Lord, Father, for completely healing her, Lord. In Jesus' name we pray. Amen, amen. Hallelujah. Hallelujah. Come on people. Ask him, brother. Thank you, Jesus. Any more testimonies? God bless you, sister. Thank you, Lord, Father, for touching and healing, Lord. In Jesus' name we pray. Amen, amen. God bless you, sister. Walk properly in your legs. ನಿಮ್ಮ ಕಾಲುಗಳಲ್ಲಿ ಸರಿಯಾಗಿ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ ನಿಮಗೆ. And you are not able to walk even today. You have come here. ಇವತ್ತು ಮುಕೂಟಕ್ಕೆ ಬರುವಾಗಲೂ ಸಹ ನಿಮಗೆ ಸರಿಯಾಗಿ. The Lord is showing me that Lord is touching you, sister. ಸಹೋದರಿ, ಕರ್ತನು ನಿಮ್ಮನ್ನು ಮುಟ್ಟುತ್ತಾ ಇದ್ದಾನೆ. The Lord is touching you and healing you right now. ಕರ್ತನು ಮುಟ್ಟಿ ನಿಮ್ಮನ್ನು ಸ್ವಸ್ಥ ಮಾಡ್ತಾ ಇದ್ದಾನೆ. Receive the healing in the name of Jesus. ಯೇಸು ಸ್ವಾಮಿ ನಾಮದ ಸ್ವಸ್ಥತೆಯನ್ನು ಹೊಂದಿಕೊಳ್ಳಿ. Receive the healing in the name of Jesus. ಯೇಸು ಏಪ್ರಿಲ್ ತಿಂಗಳಲ್ಲಿ ಏನು ಹೆಸರು, ನಿಮ್ಮ ಹೆಸರು ಏನು ಸಿಸ್ಟರ್? ನೀತಾ ಅಂತ. ಏನಾಗಿದ್ದು ಸಿಸ್ಟರ್? ನನಗೆ ಆಕ್ಸಿಡೆಂಟ್ ಆಗಿತ್ತು. 2 ಕಾಲು ಕೂಡ ನೋಯಿತ್ತು ನನಗೆ. ಈಗ ಪ್ರೇಯರ್ ಮಾಡುವಾಗ ನನಗೆ ದೇವರ ಇದು ದರ್ಶನ ಬಂದು ನನಗೆ ಗುಣ ಆಗಿದೆ. Come on people, let's give a wonderful clap offering. You remember the word of knowledge, the condition was told. ಜ್ಞಾನ ವಾಕ್ಯ ಕರೆಯಲ್ಪಟ್ಟಾಗ God was showing me this one sister who has come with accident. ನೋಡಿ, ಒಬ್ಬ ಸಹೋದರಿ ಬಂದಿದ್ದಾರೆ ಒಂದು ಅಪಘಾತದಿಂದ ಎಂಬುದಾಗಿ. And God was showing me that she was not able to walk properly. ದೇವರು ತೋರಿಸಿದನು ಅವರು ಸರಿಯಾಗಿ ನಡಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ. And this was the girl. ಅದೇ ಸಹೋದರಿಯವರು. ಸಿಸ್ಟರ್, ನೀವು ನನಗೇನಾದರೂ ಹೇಳಿದ್ರೆ? ಇಲ್ಲ. ಯಾವತ್ತನ ನನಗೆ ಹೇಳಿದ್ರೆ ನಾನು ಆಕ್ಸಿಡೆಂಟ್ ಆಗಿತ್ತು ಅಂತ? ಇಲ್ಲ. ಓಕೆ, ಯಾವ ಕಾಲ ನಿಮ್ಗೆ ತೊಂದರೆ ಇತ್ತು? ನಡಿಲಿಕ್ಕೆ ಆಗ್ತಿರ್ಲಿಲ್ಲ? ಸ್ವಲ್ಪ ಪೇನ್ ಇತ್ತು ಅಷ್ಟೇ. ಇವಾಗ ಪೇನ್ ಇಲ್ಲ? ಇಲ್ಲ.
Come on, people, let's give a wonderful clap offering to Jesus. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. Father, we thank you, Lord, Father, for healing completely, Lord. In Jesus' name we pray. ಸಹೋದರರು Amen, ಗುಣಪಡಿಸಿದ್ದಕ್ಕಾಗಿ amen, ಸ್ತೋತ್ರ amen. ಸ್ವಾಮಿ. God bless you, sister. ಏನಾಗಿತ್ತಮ್ಮ? ನನಗೆ ತುಂಬ ಅಂದರೆ ಒಂದು ಪ್ರಾರ್ಥನೆ ಮಾಡೋ ಮುಂದೆ ನನಗೆ ಒಂದು ಏನೋ ಒಂದು ಎಲುಬಿನ ಥರ ಒಂದು ದುಷ್ಟಾತ್ಮ ಓಡ್ದಂಗೆ ಆಯಿತು. ಆದರೆ ದೇವ್ರ ಕೃಪೆಲಿಂದ್ರೆ ನನಗೆ ಹೊಟ್ಟೆ ನೋವು ಆಗಾಗ ತುಂಬ ದೇವರು ಸೈತನ ತುಂಬ ವಂಚಿಸ್ತೈತೆ. ದೇವರೇ, ನನಗೆ ನೀನು ಗುಣಪಡಿಸಿದಂಥ ನನ್ನ ನಂಬಿಕೆ ನಾನು ಇಟ್ಟು ಬಂದಿದ್ದಕ್ಕಾಗಿ ಈ ಪ್ರಾರ್ಥನೆಯಲ್ಲಿ ನನಗೆ ತುಂಬ ಸೌಖ್ಯ ಕೊಟ್ಟಿದಂಥ ದೇವರಿಗೆ ಸ್ತೋತ್ರವಾಗಲಿ. Come on, people, let's give a clap offering to Jesus. Father, Lord, I pray in the name of Jesus, let your fire come and touch upon our right life right now. Thank you, Lord, for releasing her, Lord, from every bondage of witchcraft and demonic spirit, Lord. I seal her life with your precious blood, Lord. In Jesus' name we pray. Amen, amen. God bless you, ma.